ಸಾರ್ವಜನಿಕ ಸ್ಥಳದಲ್ಲಿ ವಾಲ್ಮೀಕಿ ಬ್ಯಾನರ್ ಕಟ್ಟಿದ್ದಾರೆ. ಯಾರದ್ದೋ ಮನೆಯ ಮುಂದೆ ಬ್ಯಾನರ್ ಕಟ್ಟೋದಕ್ಕೆ ಹೋಗಿಲ್ಲ. ಬ್ಯಾನರ್ ಕಟ್ಟಬೇಡಿ ಅಂದಿದ್ರೆ ಇವರು ಸುಮ್ಮನೆ ಇರ್ತಿದ್ರಾ? ಅವರೇ ಕೈ ಹಾಕಿ ಬ್ಯಾನರ್ ಅನ್ನ ಹರಿದಿದ್ದಾರೆ ಅಂತ ಹೇಳಿ. ಬ್ಯಾನರ್ ಹರಿದಿದ್ದು ಸರಿನಾ ತಪ್ಪಾ ಅನ್ನೋದು ನೀವೇ ಹೇಳಿ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ರಕ್ತ ರಾಜಕೀಯದಲ್ಲಿ ಕಾನೂನು ಕ್ರಮವನ್ನ ತೆಗೆದುಕೊಳ್ಳುತ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಗನ್ಮ್ಯಾನ್ ಸೇರಿ ಕೆಲವರ ಬಂಧನ ಆಗಿದೆ. ಮುಂದೆ ಯಾರನ್ನ ಬಂಧಿಸಬೇಕೋ ಅವರ ಬಂಧನ ಕೂಡ ಆಗುತ್ತೆ ಅಂತೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯಾಕೆ ಮನೆ ಕರ್ಕೊಂಡೋಗಿ ಬುಲೆಟ್ ನ ಮಾಜರ್ ಮಾಡಿಸ್ತಿಲ್ಲ? ಯಾಕೆ ತೋರಿಸ್ತಾ ಇದ್ರಿ? ಯಾಕೆ ಅದನ್ನ ಇಡ್ತಾ ಇದ್ರು? ಯಾವ ಪಾರ್ಟ್ಗೆ ನಿಮ್ ಪಾರ್ಟ್ಗೆ ಬುಲೆಟ್ ಬಂದ್ ಬಿದ್ದಿತ್ತು? ತಲೆಗೆ ಬಿದ್ದಿತ್ತ, ಮೈಕ್ ಬಿದ್ದಿತ್ತ, ಎಲ್ಲಿಗೆ ಬಿದ್ದಿತ್ತು? ಮನೆಗೆ ಡ್ಯಾಮೇಜ್, ಒಂದು ಬುಲೆಟ್ ಹೊಡಿಬೇಕಾದ್ರೆ ಮನೆಗೆ ಡ್ಯಾಮೇಜ್ ಆಗಿರ್ಬೇಕಲ್ಲ? ಎಲ್ಲೂ ಕಾಣಲಿಲ್ಲ ಅದನ್ನ. ಎಲ್ಲಿ ಮನೆಲ್ಲ ನನಗೆ ಗೊತ್ತಿಲ್ಲ ಅದನ್ನ. ನನಗೆ ಗೊತ್ತಿರೋದು ನಾನು ಹೇಳ್ತಾ ಇದ್ದೀನಿ. ಆ ಬುಲೆಟ್ ಎಲ್ಲಿತ್ತು ಅದನ್ನ ತೋರಿಸ್ತಾ ಇದ್ರಲ್ಲ. ಹೊರಗಡೆ ಬಿದ್ದಿತ್ತು, ಮನೆಗೇನು ಬಿದ್ದಿರ್ಲಿಲ್ವಲ್ಲ? ಇಲ್ಲ, ಹೊರಗಡೆ ರಸ್ತೆದು ಬಂದಿತ್ತು, ಅದನ್ನ ತೋರಿಸ್ತಾ ಇದ್ದಾರೆ. ಅಂದ್ರೆ ಅವ್ರು ಹೊಡೆದಿತ್ತು ಅದು. ಅವ್ರಿಗೆ ತಲೆಗೆ, ಮೈಗೆ, ಭೂಮಿಗೆ ಒಳಗಡೆ ಈಚೆ ತೆಗೆದಿದ್ರು. ಗೊತ್ತಿಲ್ಲ ನನಗೆ. ಅವ್ರು ಹೇಳೋದು ನನ್ಗಿಲ್ಲಿ ಬರಲ್ಲ. ಎನಿವೆ, ಈ ರೀತಿ ಎಲ್ಲ ತಪ್ಪು ಮಾಹಿತಿಯನ್ನ ಕಳಿಸುವಂತದ್ದು ಸರಿ ಇಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಅವ್ರು ಹೇಳಿದ್ಕೆಲ್ಲ ನಾನು ಉತ್ತರ ಕೊಡಕ್ಕೆ ತಯಾರಿಲ್ಲ, ನನಗೆ ಅವಶ್ಯಕತೆನೂ ಇಲ್ಲ. ಬಟ್ ಸಾರ್ವಜನಿಕರಿಗೆ ಏನು ವಿಚಾರ ಏನಿದೆ, ನಮ್ಮ ಅವರ ಊರಿನ ಗೌರವನ್ನ ಕಾಪಾಡಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಅವ್ರು ಪ್ರಯತ್ನ ಮಾಡಿದ್ರೆ ಅವ್ರಿಗೂ ಕ್ಷೇಮ, ನಮಗೂ ಕ್ಷೇಮ, ರಾಜ್ಯಕ್ಕೂ ಕ್ಷೇಮ, ಬಳ್ಳಾರಿಗೂ ಕ್ಷೇಮ. ಇಷ್ಟು ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ದಯವಿಟ್ಟು ಎಲ್ಲ ಮಾಧ್ಯಮದ ಮುಖಾಂತರ ನಾನು ನಮ್ಮೆಲ್ಲ ನಾಯಕರ ಮಧ್ಯದಲ್ಲೇ ನಾನು ಮಾತಾಡ್ತಾ ಇದ್ದೇನೆ. ನಮಗೆ ಶಾಂತಿ ಬಳ್ಳಾರಿ ಬೇಕು. ಏನು ಸುಮಾರು 8 ವರ್ಷದಿಂದ ಈ ಬಳ್ಳಾರಿಯಲ್ಲಿ ಒಂದು ಶಾಂತಿಯಿಂದ ಜನ ಉದ್ಯೋಗಗಳು ಇಲ್ಲದೆ ಹೋದ್ರೂ ಕೂಡ, ಲಾರಿಗಳನ್ನ ಮಾರ್ಕೊಂಡಿದ್ರು ಕೂಡ, ಆಸ್ತಿಗಳನ್ನ ಮಾರ್ಕೊಂಡಿದ್ರು ಕೂಡ ಜನ ನೆಮ್ಮದಿಯಾಗಿದ್ದಾರೆ. ಆ ಶಾಂತಿನ ಕಾಪಾಡಿಕೊಂಡು ಹೋಗ್ಲಿಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಅಂತ ಕೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ನಮ್ಮ ಕಾರ್ಯಕರ್ತರನ್ನ ಕಳ್ಕೊಂಡಿದ್ದೇವೆ. ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ. ನಮ್ಮ ಕಾರ್ಯಕರ್ತರಿಗೆಲ್ಲ ನಾನು ಹೇಳಿದ್ದೇನೆ, ನೀವು ಯಾರು ಉದ್ರೇಕದಿಂದ ಇರಬಾರ್ದು, ಶಾಂತಿಯಿಂದ ಇರಬೇಕು. ನಮ್ಮ MLA ಅವರು ಕೂಡ ಲೇಟಾಗಿ ಬಂದಿದ್ದಾರೆ. ಸಾರ್ವಜನಿಕ ಸ್ಥಳದಲ್ಲಿ ವಾಲ್ಮೀಕಿ ಬ್ಯಾನರ್ ಕಟ್ಟಿದ್ದಾರೆ. ಯಾರದ್ದೋ ಮನೆಯ ಮುಂದೆ ಬ್ಯಾನರ್ ಕಟ್ಟೋದಕ್ಕೆ ಹೋಗಿಲ್ಲ. ಬ್ಯಾನರ್ ಕಟ್ಟಬೇಡಿ ಅಂದಿದ್ರೆ ಇವರು ಸುಮ್ಮನೆ ಇರ್ತಿದ್ರಾ? ಅವರೇ ಕೈ ಹಾಕಿ ಬ್ಯಾನರ್ ಅನ್ನ ಹರಿದಿದ್ದಾರೆ ಅಂತ ಹೇಳಿ. ಬ್ಯಾನರ್ ಹರಿದಿದ್ದು ಸರಿನಾ ತಪ್ಪಾ ಅನ್ನೋದು ನೀವೇ ಹೇಳಿ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ರಕ್ತ ರಾಜಕೀಯದಲ್ಲಿ ಕಾನೂನು ಕ್ರಮವನ್ನ ತೆಗೆದುಕೊಳ್ಳುತ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಗನ್ಮ್ಯಾನ್ ಸೇರಿ ಕೆಲವರ ಬಂಧನ ಆಗಿದೆ. ಮುಂದೆ ಯಾರನ್ನ ಬಂಧಿಸಬೇಕೋ ಅವರ ಬಂಧನ ಕೂಡ ಆಗುತ್ತೆ ಅಂತೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯಾಕೆ ಮನೆ ಕರ್ಕೊಂಡೋಗಿ ಬುಲೆಟ್ ನ ಮಾಜರ್ ಮಾಡಿಸ್ತಿಲ್ಲ? ಯಾಕೆ ತೋರಿಸ್ತಾ ಇದ್ರಿ? ಯಾಕೆ ಅದನ್ನ ಇಡ್ತಾ ಇದ್ರು? ಯಾವ ಪಾರ್ಟ್ಗೆ ನಿಮ್ ಪಾರ್ಟ್ಗೆ ಬುಲೆಟ್ ಬಂದ್ ಬಿದ್ದಿತ್ತು? ತಲೆಗೆ ಬಿದ್ದಿತ್ತ, ಮೈಕ್ ಬಿದ್ದಿತ್ತ, ಎಲ್ಲಿಗೆ ಬಿದ್ದಿತ್ತು? ಮನೆಗೆ ಡ್ಯಾಮೇಜ್, ಒಂದು ಬುಲೆಟ್ ಹೊಡಿಬೇಕಾದ್ರೆ ಮನೆಗೆ ಡ್ಯಾಮೇಜ್ ಆಗಿರ್ಬೇಕಲ್ಲ? ಎಲ್ಲೂ ಕಾಣಲಿಲ್ಲ ಅದನ್ನ. ಎಲ್ಲಿ ಮನೆಲ್ಲ ನನಗೆ ಗೊತ್ತಿಲ್ಲ ಅದನ್ನ.
ನನಗೆ ಗೊತ್ತಿರೋದು ನಾನು ಹೇಳ್ತಾ ಇದ್ದೀನಿ. ಆ ಬುಲೆಟ್ ಎಲ್ಲಿತ್ತು ಅದು ನಾನು ತೋರಿಸ್ತಾ ಇದ್ರಲ್ಲ, ಹೊರಗಡೆ ಬಿದ್ದಿದ್ದು, ಮನೆಗೇನು ಬಿದ್ದಿದ್ದಿಲ್ವಲ್ಲ. ಇಲ್ಲ ಹೊರಗಡೆ ಸರ್, ಹೊರಗಡೆ ಹೊರಗಡೆ ರಸ್ತೆದು ಬಂದಿತ್ತು, ಅದನ್ನ ತೋರಿಸ್ತಾ ಇದ್ದಾರೆ. ಅಂದ್ರೆ ಅವ್ರು ಹೊಡೆದಿತ್ತು ಅದು, ಅವ್ರಿಗೆ ತಲೆಗೆ, ಮೈಗೆ, ಭೂಮಿಗೆ ಒಳಗಡೆ ಈಚೆ ಏನಾದ್ರು ತೆಗೆದಿದ್ರು ಗೊತ್ತಿಲ್ಲ ನನಗೆ. ಅವ್ರು ಹೇಳೋದು ನಮ್ಗಿರ್ಲಿ ಪರವಾಗಿಲ್ಲ. ಎನಿವೆ, ಈ ರೀತಿ ಎಲ್ಲ ತಪ್ಪು ಮಾಹಿತಿಯನ್ನ ಕಳಿಸುವಂತದ್ದು ಸರಿ ಇಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಅವ್ರು ಹೇಳಿದ್ಕೆಲ್ಲ ನಾನು ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ, ನನಗೆ ಅವಶ್ಯಕತೆನೂ ಇಲ್ಲ. ಬಟ್ ಸಾರ್ವಜನಿಕರಿಗೆ ಏನು ವಿಚಾರ ಏನಿದೆ, ಅವರ ಊರಿನ ಗೌರವನ್ನ ಕಾಪಾಡಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಅವ್ರು ಪ್ರಯತ್ನ ಮಾಡಿದ್ರೆ ಅವ್ರಿಗೂ ಕ್ಷೇಮ, ನಮಗೂ ಕ್ಷೇಮ, ರಾಜ್ಯಕ್ಕೂ ಕ್ಷೇಮ, ಬಳ್ಳಾರಿಗೂ ಕ್ಷೇಮ. ಇಷ್ಟು ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ದಯವಿಟ್ಟು ಎಲ್ಲ ಮಾಧ್ಯಮದ ಮುಖಾಂತರ ನಮ್ಮೆಲ್ಲ ನಾಯಕರ ಮಧ್ಯದಲ್ಲೇ ನಾನು ಮಾತಾಡ್ತಾ ಇದ್ದೇನೆ. ನಮಗೆ ಶಾಂತಿ ಬಳ್ಳಾರಿ ಬೇಕು. ಏನು ಸುಮಾರು 8 ವರ್ಷದಿಂದ ಈ ಬಳ್ಳಾರಿಯಲ್ಲಿ ಒಂದು ಶಾಂತಿಯಿಂದ ಜನ ಉದ್ಯೋಗಗಳು ಇಲ್ಲದೆ ಹೋದ್ರೂ ಕೂಡ, ಲಾರಿಗಳನ್ನ ಮಾರ್ಕೊಂಡಿದ್ರು ಕೂಡ, ಆಸ್ತಿಗಳನ್ನ ಮಾರ್ಕೊಂಡಿದ್ರು ಕೂಡ ಜನ ನೆಮ್ಮದಿಯಾಗಿದ್ದಾರೆ. ಆ ಶಾಂತಿನ ಕಾಪಾಡಿಕೊಂಡು ಹೋಗ್ಲಿಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಅಂತ ಕೇಳಲಿಕ್ಕೆ ನಾನು ಇದಕ್ಕೆ ಬಂದಿದ್ದೇನೆ. ನಮ್ಮ ಕಾರ್ಯಕರ್ತರನ್ನ ಕಳ್ಕೊಂಡಿದ್ದೇವೆ. ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ. ನಮ್ಮ ಕಾರ್ಯಕರ್ತರಿಗೆಲ್ಲ ನಾನು ಹೇಳಿದ್ದೇನೆ, ನೀವು ಯಾರು ಉದ್ರೇಕದಿಂದ ಇರಬಾರ್ದು, ಶಾಂತಿಯಿಂದ ಇರಬೇಕು. ನಮ್ಮ MLA ಅವರು ಕೂಡ ಲೇಟಾಗಿ ಬಂದಿದ್ದಾರೆ. ಸಾರ್ವಜನಿಕ ಸ್ಥಳದಲ್ಲಿ ವಾಲ್ಮೀಕಿ ಬ್ಯಾನರ್ ಕಟ್ಟಿದ್ದಾರೆ. ಯಾರದ್ದೋ ಮನೆಯ ಮುಂದೆ ಬ್ಯಾನರ್ ಕಟ್ಟೋದಕ್ಕೆ ಹೋಗಿಲ್ಲ. ಬ್ಯಾನರ್ ಕಟ್ಟಬೇಡಿ ಎಂದಿದ್ರೆ ಇವರು ಸುಮ್ಮನೆ ಇರ್ತಿದ್ರಾ? ಅವರೇ ಕೈ ಹಾಕಿ ಬ್ಯಾನರ್ ಅನ್ನ ಹರಿದಿದ್ದಾರೆ ಅಂತ ಹೇಳಿ. ಬ್ಯಾನರ್ ಹರಿದಿದ್ದು ಸರಿನಾ ತಪ್ಪಾ ಅನ್ನೋದು ನೀವೇ ಹೇಳಿ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ DK ಶಿವಕುಮಾರ್ ಅವರು. ರಕ್ತ ರಾಜಕೀಯದಲ್ಲಿ ಕಾನೂನು ಕ್ರಮವನ್ನ ತೆಗೆದುಕೊಳ್ಳುತ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಗನ್ಮ್ಯಾನ್ ಸೇರಿ ಕೆಲವರ ಬಂಧನ ಆಗಿದೆ. ಮುಂದೆ ಯಾರನ್ನ ಬಂಧಿಸಬೇಕೋ ಅವರ ಬಂಧನ ಕೂಡ ಆಗತ್ತೆ ಅಂತೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯಾಕೆ ಮನೆ ಕರ್ಕೊಂಡೋಗಿ ಬುಲೆಟ್ ನ ಮಾಜರ್ ಮಾಡಿಸ್ಲಿಲ್ಲ? ಯಾಕೆ ತೋರಿಸ್ತಾ ಇದ್ರಿ? ಯಾಕೆ ಅದನ್ನ ಇಡ್ತಾ ಇದ್ರು? ಯಾವ ಪಾರ್ಟ್ಗೆ, ನಿಮ್ ಪಾರ್ಟ್ಗೆ ಬುಲೆಟ್ ಬಂದ್ ಬಿದ್ದಿತ್ತು? ತಲೆಗೆ ಬಿದ್ದಿತ್ತ, ಮೈಕ್ ಬಿದ್ದಿತ್ತ, ಎಲ್ಲಿಗೆ ಬಿದ್ದಿತ್ತು? ಮನೆಗೆ ಡ್ಯಾಮೇಜ್, ಒಂದು ಬುಲೆಟ್ ಹೊಡಿಬೇಕಾದ್ರೆ ಮನೆಗೆ ಡ್ಯಾಮೇಜ್ ಆಗಿರ್ಬೇಕಲ್ಲ, ಎಲ್ಲೂ ಕಾಣಲಿಲ್ಲ ಅದನ್ನ. ಎಲ್ಲಿ ಮನೆಲ್ಲ ನನಗೆ ಗೊತ್ತಿಲ್ಲ ಅದನ್ನ. ನನಗೆ ಗೊತ್ತಿರೋದು ನಾನು ಹೇಳ್ತಾ ಇದ್ದೀನಿ. ಆ ಬುಲೆಟ್ ಎಲ್ಲಿತ್ತು ಅದು ನಾನು ತೋರಿಸ್ತಾ ಇದ್ರಲ್ಲ, ಹೊರಗಡೆ ಬಿದ್ದಿದ್ದು, ಮನೆಗೇನು ಬಿದ್ದಿದ್ದಿಲ್ವಲ್ಲ. ಇಲ್ಲ ಹೊರಗಡೆ ಸರ್, ಹೊರಗಡೆ ರಸ್ತೆದು ಬಂದಿತ್ತು, ಅದನ್ನ ತೋರಿಸ್ತಾ ಇದ್ದಾರೆ. ಅಂದ್ರೆ ಅವ್ರು ಹೊಡೆದಿತ್ತು ಅದು, ಅವ್ರಿಗೆ ತಲೆಗೆ, ಮೈಗೆ, ಭೂಮಿಗೆ ಒಳಗಡೆ ಈಚೆ ಏನಾದ್ರು ತೆಗೆದಿದ್ರು ಗೊತ್ತಿಲ್ಲ ನನಗೆ. ಅವ್ರು ಹೇಳೋದು ನಮ್ಗಿರ್ಲಿ ಪರವಾಗಿಲ್ಲ. ಎನಿವೆ, ಈ ರೀತಿ ಎಲ್ಲ ತಪ್ಪು ಮಾಹಿತಿಯನ್ನ ಕಳಿಸುವಂತದ್ದು ಸರಿ ಇಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಅವ್ರು ಹೇಳಿದ್ಕೆಲ್ಲ ನಾನು ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ, ನನಗೆ ಅವಶ್ಯಕತೆನೂ ಇಲ್ಲ. ಬಟ್ ಸಾರ್ವಜನಿಕರಿಗೆ ಏನು ವಿಚಾರ ಏನಿದೆ, ಅವರ ಊರಿನ ಗೌರವನ್ನ ಕಾಪಾಡಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಅವ್ರು ಪ್ರಯತ್ನ ಮಾಡಿದ್ರೆ ಅವ್ರಿಗೂ ಕ್ಷೇಮ, ನಮಗೂ ಕ್ಷೇಮ, ರಾಜ್ಯಕ್ಕೂ ಕ್ಷೇಮ, ಬಳ್ಳಾರಿಗೂ ಕ್ಷೇಮ. ಇಷ್ಟು ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.
ದಯವಿಟ್ಟು ಎಲ್ಲ ಮಾಧ್ಯಮದ ಮುಖಾಂತರ ನಾನು ನಮ್ಮೆಲ್ಲ ನಾಯಕರ ಮಧ್ಯದಲ್ಲೇ ನಾನು ಮಾತಾಡ್ತಾ ಇದ್ದೇನೆ. ನಮಗೆ ಶಾಂತಿ ಬಳ್ಳಾರಿ ಬೇಕು. ಏನು ಸುಮಾರು 8 ವರ್ಷದಿಂದ ಈ ಬಳ್ಳಾರಿಯಲ್ಲಿ ಒಂದು ಶಾಂತಿಯಿಂದ ಜನ ಉದ್ಯೋಗಗಳು ಇಲ್ಲದೆ ಹೋದ್ರೂ ಕೂಡ, ಲಾರಿಗಳನ್ನ ಮಾರ್ಕೊಂಡಿದ್ರು ಕೂಡ, ಆಸ್ತಿಗಳನ್ನ ಮಾರ್ಕೊಂಡಿದ್ರು ಕೂಡ ಜನ ನೆಮ್ಮದಿಯಾಗಿದ್ದಾರೆ. ಆ ಶಾಂತಿನ ಕಾಪಾಡಿಕೊಂಡು ಹೋಗ್ಲಿಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಅಂತ ಕೇಳಲಿಕ್ಕೆ ನಾನು ಇದಕ್ಕೆ ಬಂದಿದ್ದೇನೆ. ನಮ್ಮ ಕಾರ್ಯಕರ್ತರನ್ನ ಕಳ್ಕೊಂಡಿದ್ದೇವೆ. ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ. ನಮ್ಮ ಕಾರ್ಯಕರ್ತರಿಗೆಲ್ಲ ನಾನು ಹೇಳಿದ್ದೇನೆ, ನೀವು ಯಾರು ಉದ್ರೇಕದಿಂದ ಇರಬಾರ್ದು, ಶಾಂತಿಯಿಂದ ಇರಬೇಕು. ನಮ್ಮ MLA ಅವರು ಕೂಡ